ಏನಂದರೆ ಅವನ್ನ ಸೆಲೆಬ್ರೇಟ್ ಮಾಡಬೇಕಷ್ಟೇ, ಅವನ್ನ ಜೀವಂತವಾಗಿ ನಾವು ಇಟ್ಕೋಬೇಕು. ಅದೇ ನನ್ನ ಒಂದು ಅನಿಸಿಕೆ. ಇವತ್ತು ಜಾಕಿ ನೋಡಿದಾಗಲೂ ಅನಿಸ್ತು, ಇವಾಗ ಅಪ್ಪು ನಮ್ಮ ಜೊತೆಲಿ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇವತ್ತು ನೋಡಿದ್ರೆ ಅಪ್ಪು ಇಲ್ಲೇ ಇದ್ದಾನೆ, ಮನೇಲಿದ್ದಾನೆ, ನನ್ನ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ನನ್ನ ಫೀಲಿಂಗೇ ಬರ್ತಾ ಇತ್ತು ಹೊರತು ಅಪ್ಪು ಇಲ್ಲ, ಅಪ್ಪು ಇಲ್ಲದೇ ಇರೋ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಆ ಫೀಲಿಂಗೇ ಬರಲ್ಲ. ಯಾಕೆಂದ್ರೆ ಪ್ರೀತ್ ಸರ್ ಹೃದಯಕ್ಕೆ ಗೊತ್ತು ಅದು ಏನಂತ. ಯಾಕಂದ್ರೆ ನಮಗೆ ಅವ್ರು ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಆ ಪಿಕ್ಚರ್ ನೋಡೋಕ್ಕಾಗ್ತಿರ್ಲಿಲ್ಲ. ಅವ್ನು ಇದನ್ನೇ ಅನ್ಕೊಂಡೆ ನೋಡಿದ್ದು. ಇವತ್ತು ನನಗೆ ಅದೇ ಫೀಲಿಂಗ್ ಇತ್ತೆ ಹೊರತು ನಾನು ಎಲ್ಲರಿಗೂ ಹೇಳ್ತಿದ್ದೆ ಇಲ್ಲ ಅಂತ ಹೇಳೋಕ್ಕೆ ಆಗಲ್ವಲ್ಲ, ಇಲ್ಲೇ ಇದ್ದಾನಲ್ಲ, ಎಲ್ಲೂ ಹೋಗಿಲ್ಲ ಅಂದಂಗೆ ಫೀಲಿಂಗ್ ಇದೆ ಹೊರತು ಯಾವತ್ತು ನಾವು ಯಾವಾಗ ಸಿನಿಮಾ ರಿಲೀಸ್ ಆದರೂ ಅಪ್ಪು ವೆಯ್ಟ್ ಮಾಡ್ತೇವೆ ಅಷ್ಟೇ. ಅಣ್ಣ ಯಾಕೆ ಫೋನ್ ಮಾಡಿಲ್ಲ ಅಂತ ನಾನು ಎವ್ರಿ ಟೈಮ್ ಅವ್ನು ಮಾರ್ನಿಂಗ್ ಶೋ ನೋಡ್ಬಿಟ್ಟು ಬಂದು ಮಧ್ಯಾಹ್ನದೊಳಗೆ ಫೋನ್ ಮಾಡಿ ಎಲ್ಲ ಸಿನಿಮಾಗೂ ಅಷ್ಟೇ ಇದು ಪದ್ಧತಿ. ನನಗೆ ಇವತ್ತು ನೋಡಿದಾಗ ಹಂಗೆ ಅನಿಸುತ್ತೆ, ನಾನು ಇಲ್ಲ ಅಂತ ಫೀಲೇ ಮಾಡ್ಕೊಳ್ಳಲ್ಲ. ಏನಾದರೂ ಬಿಕಾಸ್ ಅವ್ನು ಇಲ್ಲ ಅಂದಿದ್ದಕ್ಕೋಸ್ಕರ ಎಲ್ಲರೂ ಬರೋದಕ್ಕೋಸ್ಕರ ನಾನು ಬಂದು ಪೂಜೆ ಮಾಡಬೇಕೆ ಹೊರತು ಇಲ್ಲಾಂದರೆ ಅಪ್ಪುನ ನಾನು ಇಲ್ಲಿ ಬಂದೇ ನೋಡ್ಬೇಕಂತ ಏನಿಲ್ಲ. ನನ್ನ ಮನಸ್ಸು ಗೊತ್ತು ಅಪ್ಪು ಏನಂತ, ಅಪ್ಪು ಮನಸ್ಸು ಗೊತ್ತು ನಾನೇನು. ಅದಕ್ಕಿಂತ ಪ್ರೀತಿ ಇನ್ನೇನು ಬೇಕಾಗಿಲ್ಲ. ಬಟ್ ಇಷ್ಟು ಜನ ಬಂದು ನೋಡ್ತಾ ಇದಾರಲ್ಲ, ಅದು ಅವರೆಲ್ಲ ಬರ್ತಿರೋದು ಅಪ್ಪು ಪ್ರೀತಿಗೋಸ್ಕರ ಬರ್ತಾ ಇದ್ದಾರೆ. ಅಂದರೆ ಆ ಪ್ರೀತಿ ಯಾವಲ್ಲೂ ಶಾಶ್ವತ. ಪ್ರೀತಿ ಒಂದೇ ಶಾಶ್ವತ ಹೊರತು ಬೇರೆ ಏನಿಲ್ಲ. 14 ವರ್ಷಗಳ ನಂತರ ಮತ್ತೆ ಜಾಕಿ ಸಿನಿಮಾ ರಿಲೀಸ್ ಆಗಿದೆ. 4K ಮತ್ತೆ ಹಲವಾರು ರೀತಿಯ ಎಫೆಕ್ಟ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಜಾಕಿ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ನೋಡಿ ಎಷ್ಟು ಖುಷಿ ಇದೆ? ನಾನು ಆಲ್ರೆಡಿ 20 ಸತಿ ನೋಡಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ. ನಾನು ಆಲ್ರೆಡಿ ಆ ಫಸ್ಟ್ ಟೈಮ್ ರಿಲೀಸ್ ಆಗಬೇಕಾದ್ರೆ ಒಂದು 10 ಸತಿ ನೋಡಿದ್ದೀನಿ. 10 ಸತಿ OTT ನೋಡಿದ್ದೀನಿ. ಇವತ್ತು ತಿರ್ಗಾ ನೋಡಿದಾಗ ನಂಗೆ ಫ್ರೆಶ್ ಆಗಿ ನೋಡ್ದಂಗೆ ಅನಿಸ್ತೇ ಹೊರತು ಹಳೆ ಪಿಕ್ಚರ್ ನೋಡ್ದಂಗೆ ಅಂತ ಅನಿಸ್ತಿಲ್ಲ. ಯಾಕಂದರೆ ಅಷ್ಟು ಜೀವಂತವಾಗಿ ಮಾಡ್ತಾನೆ ಅವ್ನಿಗೆ. ಏನೇ ಮಾಡ್ಬೇಕಾದ್ರೆ ಲೈಫ್ಲಿ ಸಿನಿಮಾ ತಗೊಳ್ಳಿ ಇಲ್ಲ ಅವನ್ನ ಮಾಡೋ ವರ್ಕ್ಸ್ ಆಗಲಿ ಎಲ್ಲದೂ ಒಂದು ಜೀವಂತವಾಗಿರುತ್ತೆ. ಅಂದರೆ ಒಂದು ಜೀವ ಇರುತ್ತೆ ಅದಕ್ಕೆ. ಐ ಥಿಂಕ್ ಅವ್ನು ಚಿಕ್ಕ ವಯಸ್ಸಿಂದ ಹುಟ್ಟಿದ್ದೆ ಹಂಗೇನೆ. ಅವನು ಹುಟ್ಟಿದಾಗ್ಲೇ ಆ ಜೀವ ಕೊಡೋಬೇಕು. ಐ ಥಿಂಕ್ ಆಲ್ವೇಸ್ ದೇರ್. ನಮ್ಮ ಅಪ್ಪುನ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಯಾರು ಏನಾದ್ರು ಅನ್ಕೊಳ್ಳಿ ಅಪ್ಪು ಇಲ್ಲ ಅಂತ. ಅವ್ರಿಗೆ ಕೆಲವು ಅನ್ಕೋತಾರೆ. ನನಗೆ ಆ್ಯಕ್ಚುಲಾಗಿ ಅವ್ನು ಸ್ಟ್ಯಾಚ್ಯೂಗೆ ಹೋಗಿ ಯಾರು ಹಾಕೋದಿಲ್ಲ, ಭಾಳ ನನಗೆ ನೋವಾಗುತ್ತೆ. ಅದಕ್ಕೋಸ್ಕರ ಹಾಕಲ್ಲ ನಾನು ಯಾವಾಗಲೂ ಅಷ್ಟೇ. 29ಕ್ಕೆ ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮನೆ ಕುಡಿ ಮತ್ತೊಂದು ಎಂಟ್ರಿ ಕೊಡ್ತಾ ಇದೆ. ಸೊ ಈಗಾಗಲೇ ಎಲ್ಲ ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾರೆ. ಯುವ ಅವರಿಗೆ ಮತ್ತು ಯುವ ಸಿನಿಮಾ ಟೀಮ್ಗೆ ಏನು ಹೇಳಕ್ಕೆ ಇಷ್ಟ? ನನಗಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳು ಹೇಳ್ಬೇಕು, ಅಭಿಮಾನಿ ದೇವರುಗಳು ಕೊಡಬೇಕು. ಯಾಕಂದ್ರೆ ನಾವೆಲ್ಲ ಬಂದಿದ್ದು ಅಭಿಮಾನಿ ದೇವ್ರುಗಳು. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಲಿಲ್ಲ. ನಾವು ಬರ್ಬೇಕಾದ್ರೆ ಅಣ್ಣೋರ್ ಮಗ ಅಂತ ಟ್ಯಾಗ್ ಇತ್ತು, ರಾಜ್ಕುಮಾರ್ ಇತ್ತು. ರಾಜ್ಕುಮಾರ್ ಪಕ್ಕದಲ್ಲಿ ಒಂದು ಸ್ಟ್ರಾಂಗ್ ಒಂದು ಪವರ್ ಇತ್ತು. ಸೊ ಆ ಪವರ್ ಜೊತೆಲಿ ಬಂದವ್ರು ನಾವು. ಆ ರಾಜ್ಕುಮಾರ್ನ ಒಂದು ಟ್ಯಾಗ್ ಲೈನ್ಲಿ ಬಂದವರು. ಬಟ್ ಬಂದಾದ್ಮೇಲೆ ಅಭಿಮಾನಿ ದೇವ್ರುಗಳಿದೆಯಲ್ಲ, ಅವ್ರು ತೋರಿಸೋ ಪ್ರೀತಿನೇ ಬೇರೆ. ಯಾಕಂದ್ರೆ ಒಂದ್ಸತಿ ಅವ್ರು ಅಕ್ಸೆಪ್ಟ್ ಮಾಡಿಬಿಟ್ರೆ ಅದನ್ನ ತಡಿಯೋಕೆ ಯಾರ ಕೈಲೂ ಆಗಲ್ಲ. ಅದು ನಡೀತಾ ಇರುತ್ತೆ. ಅದು ಅದಾಗೆ ಆಗಬೇಕು. ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು. ಆಶೀರ್ವಾದ ಗುರುಗೆ ಇರಬೇಕು, ಇವನಿಗೆ ಮೇಲೆ ಇರಬೇಕು ಅಂತ ನಾನು ಐ ಥಿಂಕ್ ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊತೀನಿ. 100% ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ನ ಭಾಳ ಜೋಪಾನವಾಗಿ, ಭಾಳ ಸಿನ್ಸಿಯರ್ ಆಗಿ, ಆಡಂಬರ ನಾವೆಲ್ಲ ಬರ್ಬೇಕಾದ್ರೆ ಆಡಂಬರ ಬರಲಿಲ್ಲ. ನಾವು ಬಂದಿದ್ದು ಭಾಳ ಲೋ ಪ್ರೊಫೈಲ್ ಬಂದು. ಇವು ಅಪ್ಪುನೇ ತಗೊಳ್ಳಿ, ಅಪ್ಪು ನೋಡಿದ್ರೆ ಸೂಪರ್ ಸ್ಟಾರ್. ನಾವು ಬರೋಕ್ಕೂ ಮುಂಚೆ ಅವ್ನು ಚಿಕ್ಕ ವಯಸ್ಸಲ್ಲಿಂದ ನ್ಯಾಷನಲ್ ಅವಾರ್ಡ್ ತಗೊಂಡು ಎಲ್ಲ ಇವತ್ತು ಅಪ್ಪು ಇಷ್ಟು ಲೆವೆಲ್ ಹೋಗ್ಬೇಕಂದ್ರೆ ಯಾತಕ್ಕಂದ್ರೆ ಅವ್ನು ಚಿಕ್ಕ ವಯಸ್ಸಿಂದ ಅಪ್ಪುನ ಸಿನಿಮಾದಲ್ಲಿ ನೋಡಿ 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 ಅಯ್ಯೋ ಇದು ನಮ್ಮ ಮನೆ ಹುಡುಗ, ಇದು ನಮ್ಮ ಮನೆ ಹುಡುಗ ಅಂತ ಮನೆ ಹುಡುಗನ ಥರ ಆಗ್ಬಿಟ್ಟ. ಸೊ ಅದಾದಮೇಲೆ ಅಪ್ಪು ಫಸ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಅಪ್ಪು ಈ ಥರ ಸಬ್ಜೆಕ್ಟ್ ಅಂದರೆ ಅಯ್ಯೋ ಶಿವಣ್ಣ ನಾನು ಮಾಡಲ್ಲ ಅಂದರೆ ಇಲ್ಲಿ ಹೆಂಗೆ ಅಂದ್ಬಿಟ್ರೆ ಅಪ್ಪು ಹೆಂಗೆ ನೀನು ಮಾಡಬೇಕು ನೀನು. ಯಾಕಂದ್ರೆ ನಾವು ಅಪ್ಪುನ ಸಿನಿಮಾದಲ್ಲಿ ಅಲ್ಲದೆ ಅವನ್ನ ಡೈಲಿ ನಾವು ಅವ್ನ ಎಕ್ಸರ್ಸೈಸ್ ಮಾಡ್ತಿದ್ದು ನೋಡಿದೆ. ಇವ್ನು ಯಾಕೆ ಸೂಪರ್ ಸ್ಟಾರ್ ಆಗಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಿತ್ತು. ಅದಾದಮೇಲೆ ಅಪ್ಪು ಸಿನಿಮಾ ಸಬ್ಜೆಕ್ಟ್ ಕೇಳಿದಾಗ ಪೂರಿ ಜಗನ್ನಾಥ್ರಿಗೆ ಹೇಳಿ ಇದು ಅಪ್ಪುಗೆ ಮಾಡಿ ಸರ್, ಇದು ಈ ಸಬ್ಜೆಕ್ಟ್ ಅಪ್ಪುಗೆ ಚಂದ ಅಂತ ಹೇಳ್ಬಿಟ್ಟು ವರ್ಧಣ್ಣವ್ರ ಅಪ್ಪಾಜಿ ಕೇಳಿ ಅಪ್ಪುನ ಟೈಟಲ್ ಕೊಟ್ಟಿದ್ದು ನಾನೇನು. ಅಪ್ಪು ಇದಕ್ಕೆ ಅಪ್ಪು ಅಂತ ಇಡಿ, ಅವ್ರು ಇಡಿಯೇಟ್ ಅಂತ ಹೇಳ್ಬೇಕಂತಿದ್ರು. ಬೇಡ, ಫಸ್ಟ್ ಸಿನಿಮಾಗೆ ಬೇಡ ಸರ್, ಇದು ಅಪ್ಪು ತುಂಬ ಪಾಪ್ಯುಲರ್. ಹೆಂಗೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಆ ಮಗುನ ಅಪ್ಪು ಅಂತ ಕರೆದ ಅಭ್ಯಾಸ, ಅಪ್ಪು ಅಂತ ಇಡಿ ಅಂತ. ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಎಡಿಟಿಂಗ್ ನಡೀತಾ ಇತ್ತು. ಆ ಎಡಿಟಿಂಗ್ ಬೇಕಾದ್ರೆ ಫೈಟ್ ನೋಡ್ಬೇಕಾದ್ರೆ ನಾ ಹೇಳಿದೆ ಇವನಿಗೆ ಸಾಧಾರಣ ಸ್ಟಾರ್ ಇಲ್ಲ, ಪವರ್ ಸ್ಟಾರ್ ಅಂತ. ಆ ಪವರ್ ಸ್ಟಾರ್ ಅಂತ ಮೊದಲು ಕರೆದಿದ್ದೆ ನಾನು ಆಡಿಯೋ ಫಂಕ್ಷನ್ಲಿ, ಇನ್ನೂ ಜ್ಞಾಪಕ ಇದೆ. ಸೊ ಅದು ಆ ಮನಸ್ಸು ಗೊತ್ತು, ಅಪ್ಪು ಮನಸ್ಸು ಗೊತ್ತು, ನನ್ನ ಮನಸ್ಸು ಗೊತ್ತು. ಐ ಥಿಂಕ್ ಅದು ಸಾಕು ನಮಗೆ. ನಾನು ಆ್ಯಕ್ಚುಲಾಗಿ 29th ರಿಲೀಸ್ ಅಲ್ಲ, ನನಗೆ ಫಂಕ್ಷನ್ಸ್ ಇದೆ, ಫಂಕ್ಷನ್ಸ್ ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಸೆಟ್ ಆಗ್ಬಿಡಿ, ಸೆಟ್ ಮುಗಿಸ್ಬೇಕು. ಅಟ್ ದ ಸೇಮ್ ಟೈಮ್ ಗೀತಾ ಅವ್ರು ಇವತ್ತು ಸತಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಸೊ ನಂಗೆ ಆ ಕೆಲಸನೂ ಇದೆ. ಬಟ್ 100% ಸಿನಿಮಾ ನೋಡ್ತೀನಿ. ಅದು ಫಸ್ಟ್ ಡೇ ಬಂದ್ಬಿಟ್ಟು ಅಭಿಮಾನಿಗಳು ನೋಡಿದ್ರು ಅಂತೆ, ನಾನು ನೋಡಿದ್ರು ಅಂತೆ. ಯಾಕಂದರೆ ನಾವೆಲ್ಲ ಅಭಿಮಾನಿಗಳು ಹೃದಯದಲ್ಲಿ ಇದ್ದೀವಿ. ಅದರಿಂದ ಅವ್ರು ನೋಡಿದ್ರೆ ನಾನು ನೋಡ್ದಂಗೆ ಲೆಕ್ಕ. ಬಟ್ 100% ನನ್ನ ವಿಷಸ್ ಅಂತೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ನನಗಿಂತ.
ನನಗಿಂತ ಹೆಚ್ಚಿನ ಆಶೀರ್ವಾದ ಬೇಕಾಗಿರೋದು ಅವ್ರ ತಾತ ಅಜ್ಜಿ ಅಪ್ಪು ಹಾಗೂ ಎಲ್ಲ ಅಭಿಮಾನಿಗಳ ದೇವ್ರದ್ದು ಒಂದು ಆಶೀರ್ವಾದ ಬೇಕು. ಅದಿರಲಿ. ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನ್ ಆಫ್ ಯುವ. ಗೀತಕ್ಕ ಎಲೆಕ್ಷನ್ ನಿಂತಿದೆ ಅಂತ, ಸೊ ಗೀತಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಾನು ಹೇಳ್ತಾನೆ ಬರ್ತೀನಿ, ಸಪೋರ್ಟ್ ಮಾಡ್ತೀವಿ, ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀನಿ. 100% ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ, ನೋಡೋಣ. ಓಕೆ. ಒಂದೇ ಒಂದು ಕ್ವಶನ್ ಏನಂತಂದ್ರೆ, ನೀವು ಬೆಳಗ್ಗೆಯಿಂದ ಲಕ್ಷಾಂತರ ಜನ ಫ್ಯಾನ್ಸ್ ಎಲ್ಲರೂ ಬಂದು ತುಂಬಾ ಆಸೆ ಪಟ್ಟು ಅಪ್ಪೋರ್ ದರ್ಶನ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ. ಸೊ ಈಗ ಒಂದು ಅರ್ಧ ಗಂಟೆ ಮುಂಚೆ, ಸೊ ಅವ್ರಿಗೆ ಏನು ಹೇಳಕ್ಕೆ? ಆಗುತ್ತೆ ಒಂದು ಸತಿ, ಏನು ಮಾಡೋಕ್ಕಲ್ಲ, ಅನಿವಾರ್ಯ ಅದು ನಮ್ಮ ಕೈಯಲ್ಲಿಲ್ಲ. ಇವಾಗ ಪರಿಸ್ಥಿತಿ ಇಡೀ ದೇಶ ಚೆನ್ನಾಗಿರ್ಬೇಕು, ಎಲ್ಲೋ ಒಂದು ಕಡೆ ಏನೋ ಒಂದು ಆಗೇ ಆಗುತ್ತಲ್ವಾ, ಅದನ್ನೆಲ್ಲ ರಿಪೇರ್ ಮಾಡ್ಬೇಕಂದ್ರೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗತ್ತೆ ಹೇಳಿ? ಅದು ಜನಗಳು ನೋಡೋ ಆಸೆ ಇರ್ಬೋದು, ಅದನ್ನು ನಾವು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಸತಿ ಒಳ್ಳೇದು ತಪ್ಪು ಥರ ಕಾಣುತ್ತೆ. ಅದರಿಂದ ಅದಕ್ಕೆಲ್ಲ ಏನಿಲ್ಲ, ಇಟ್ ಹ್ಯಾಪನ್ಸ್, ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ, ದಟ್ಸ್ ವರ್ಲ್ಡ್.